ನೀವು ಕರ್ನಾಟಕದಲ್ಲಿರೋ ಎಷ್ಟೋ ಬೆಟ್ಟಗಳನ್ನ ಹತ್ತಿರ್ತೀರಾ, ಆದ್ರೆ ಇಲ್ಲಿರೋ ಬೆಟ್ಟ ಹತ್ತೋದು ಅಷ್ಟೊಂದು ಸುಲಭ ಅಲ್ಲ. ಚಿತ್ರದುರ್ಗದಲ್ಲಿ 7 ಸುತ್ತಿನ ಕೋಟೆ ಇರೋ ಹಾಗೆ ಈ ಬೆಟ್ಟದಲ್ಲಿ 5 ಸುತ್ತಿನ ಕೋಟೆಯನ್ನ ದಾಟಿ ಹೋದಾಗ ನಮ್ಗೆ ಸಿಗೋದು ಈ ಒಂದು ಶಿವನ ಗುಡಿ. ಇದಿರೋದು ನಮ್ಮ ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನ ಸಮೀಪದಲ್ಲೇ ಇರುವ ರಾಯಸಮುದ್ರ ಬೆಟ್ಟ. ಇನ್ನೊಂದು ಹೆಸರು ನಾರಾಯಣಗಿರಿ ದುರ್ಗ ಕೋಟೆ. ವಿಜಯನಗರ ಕಾಲದಲ್ಲಿ ಈ ಒಂದು ಕೋಟೆಯನ್ನ ದೇವರಸ ಅನ್ನೋ ಒಬ್ಬ ಸಿಂಧಘಟ್ಟದ ಪಾಳ್ಯಗಾರ ನಿರ್ಮಿಸಿದ್ರು ಅಂತ ಹೇಳಿ ಸಿಡಿಮದ್ದುಗಳನ್ನ ತಯಾರಿಸುತ್ತಿದ್ದ ಈ ಒಂದು ಕೋಟೆಯಲ್ಲಿ ಭದ್ರತಾ ದೃಷ್ಟಿಯ ಸಲುವಾಗಿ ಮೆಟ್ಟಿಲುಗಳನ್ನ ಸರಿಯಾಗಿ ನಿರ್ಮಿಸಿಲ್ಲ. ಈ ಒಂದು ಬೆಟ್ಟ ಹತ್ತದ ಒಂದು ಸಾಹಸಮಯ ಯಾನ ಅಂತಾನೆ ಹೇಳ್ಬೋದು. ಊರಿನ ಗ್ರಾಮಸ್ಥರು ಎಚ್ಚರಿಕೆಯಿಂದ ಹೋಗಿ ಅಂತ ಹೇಳಿದ್ದು ನೆನಪಾಗೋದರ ಜೊತೆಗೆ ಹೋಗ್ತಿದ್ದಾರೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ರೋಮಾಂಚನವನ್ನು ಹೆಚ್ಚಿಸಿ ಬೃಹತ್ ಬಂಡೆಗಳ ಮಧ್ಯೆ ಹೋಗೋ ಕಡಿದಾದ ದಾರಿ, ಸುತ್ತಲಿನ ಕಾಡಿನ ಸದ್ದು ಮನಸ್ಸಿಗೆ ಸಾಕಷ್ಟು ಮನೋಲ್ಲಾಸವನ್ನು ಉಂಟು ಮಾಡುತ್ತಿತ್ತು. ಹಾಗೆ ಮುಂದೆ ಸಾಗುತ್ತಾ ಮಧ್ಯದ ಹಾದಿಯನ್ನು ತಲುಪಿದಾಗ ಬೆಟ್ಟದ ಇಳಿಜಾರಿನ ತೀವ್ರತೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಒಂದು ಹೆಜ್ಜೆ ತಪ್ಪಿದರೂ ಸೀದಾ ಕಣಿವೆಯತ್ತ ಉರುಳುವಂತ ಪರಿಸ್ಥಿತಿ. ಅಲ್ಲಲ್ಲೇ ಕಲ್ಲುಗಳು ಸಡಿಲವಾಗಿದ್ದು ಕಾಲು ಜಾರದಂತೆ ಹುಷಾರಾಗಿ ನಡೆಯಬೇಕು. ಎಷ್ಟೇ ಹತ್ತಿದರೂ ಮುಗಿಯದ ಹಾದಿಯು ಕುತೂಹಲಕಾರಿಯಾಗಿದ್ದು ಬೆಟ್ಟದ ಶಿಖರ ತಲುಪಿದ ತಕ್ಷಣ ಆ ಸುಂದರ ದೃಶ್ಯ ಅಭೂತಪೂರ್ವವಾಗಿದೆ. ಈ ಒಂದು ಜಾಗದಲ್ಲಿ ಪಾಂಡವರು ವಾಸವಿದ್ರು ಹಾಗೂ ನೀರಿಗಾಗಿ ಭೀಮ ತನ್ನ ಮಂಡಿಯಿಂದ ಈ ಬಂಡೆಯನ್ನು ಕೊರೆದು ಕೊಳವನ್ನು ನಿರ್ಮಿಸಿದ್ರು ಅಂತ ಇಲ್ಲಿನ ಜನ ಹೇಳ್ತಾರೆ. ನೀವು ನೋಡ್ತಾ ಇರೋದ ಬೆಟ್ಟದ ಮೇಲೆ ಇರುವ ಕೈವಲೇಶ್ವರ ಸ್ವಾಮಿ. ವಿಷ್ಣುವಿನ ದ್ವಾರಪಾಲಕರಾದಂತಹ ಜಯ ವಿಜಯರು ಇಲ್ಲಿ ಶಿವನಿಗೆ ಇರುವುದು ಈ ಒಂದು ಗುಡಿಯ ವಿಶೇಷತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಈ ಒಂದು ಅದ್ಭುತ ಜಾಗಕ್ಕೆ ನಾನ್ ಬಂದಾಗ ನನಗಾದ ಅನುಭವಗಳ ಜೊತೆಗೆ ಸಂಪೂರ್ಣ ಮಾಹಿತಿಯನ್ನು ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲರೂ ಈ ಕೂಡಲೇ ಹೋಗಿ ನೋಡಿ, ಹಾಗೆ ಫಾಲೋ ಮಾಡ್ಕೊಳ್ಳಿ. ಇದೇ ತರ ಹೆಚ್ಚಿನ ವಿಡಿಯೋಗಳನ್ನ ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತೇವೆ.